ಸಂಜೆ ಟೈಮಲ್ಲಿ ಅಲ್ಲದೆ ಮಕ್ಕಳಿಗೂ ಸಹ ಆಗ್ತಕ್ಕಂತಹ ಸಣ್ಣ ಪುಟ್ಟ ಹಸಿವುಗಳನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿಯ ಹೆಲ್ದಿಯಾಗಿ ಮಿಕ್ಸ್ಚರನ್ನು ಮನೆಯಲ್ಲೇ ಮಾಡ್ಕೋಬೋದಾಗಿರುತ್ತೆ. ನಾನು ಇಲ್ಲಿ ಕಡಲೆ ಹಿಟ್ಟು ಅಂದರೆ ನಾವು ಬೋಂಡಾ ಬಜ್ಜಿ ಮಾಡೋದಕ್ಕೆ ಬಳಸ್ತಕ್ಕಂತಹ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಿಕ್ಸರನ್ನು ಮಾಡ್ಕೋತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 1/4 ಕಪ್ನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಸೋಡಾವನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಬಂದಲ್ಲಿ ಇದಕ್ಕೆ ನೀವು ಜೀರಿಗೆ ಅಥವಾ ಅಜವಾನ ಸಹ ಸೇರಿಸಿಕೊಂಡು ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಂಡು ನಮಗೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಬಂದರೆ ಮಿಕ್ಸ್ಚರು ಸಹ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿಯಾಗಿ ಬಂದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈಗ ಕಾದಿರ್ತಕ್ಕಂತಹ ಎಣ್ಣೆಗೆ ನಾವು ಇದನ್ನು ಬಿಟ್ಕೋಬೇಕಾಗುತ್ತೆ. ಚಕ್ಲಿ ಉರುಳು ಇದ್ದರೆ ಸಾಕು, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಅದರಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ಮೋಡ್ಸ್ಗಳನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿ ಮಿಕ್ಸರನ್ನು ಮಾಡ್ಕೋಬೋದಾಗಿರುತ್ತೆ ಮನೆಯಲ್ಲೇ. ಇದನ್ನು ನಾವು ಸಂಜೆ ಕಾಫಿ ಅಥವಾ ಟೀ ಜೊತೆ ಸವಿಬೋದಾಗಿರುತ್ತೆ. ಇದಕ್ಕೆ ನಾವು ಅವಲಕ್ಕಿನೂ ಸಹ ಹಾಕ್ಕೋತಾ ಇದ್ದೀವಿ. ಇದರ ಜೊತೆ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು, ನಮಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ಗಳನ್ನು ಸಹ, ಕರಿಬೇವು ಸೊಪ್ಪನ್ನು ಸಹ ಇದಕ್ಕೆ ಸೇರಿಸಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಮಿಕ್ಸರ್ಗಳನ್ನು ಈ ರೀತಿ ಕ್ರಷ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರವನ್ನು ಹಾಕಿ ಜೆಂಟಲಾಗಿ ಒಂದು ಮಿಕ್ಸನ್ನು ಕೊಟ್ಟು ಕಾಫಿ ಅಥವಾ ಟೀ ಜೊತೆ ಚೆನ್ನಾಗಿರುತ್ತೆ ಈ ಒಂದು ಮಿಕ್ಸರು. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.